So dear students, so continues the chapter magnetism and matter. Magnetism and matter. So this chapter is for how many marks? It is for 7 marks. Magnetism and matter. So chapter number 5. So this is for 7 marks. This is for 7 marks. So as I told, so the Chinese, so they used the compass needle. ಎಂಥ needle? Compass needle ಅಥವಾ a lodestone ಅಂದರೆ small piece of rock made up of magnet. So they used to find the direction, to find the direction during navigation in the sea ಅಥವಾ in the deserts, the caravans. So they used to find the direction by using this lodestone. ಏನಂತ ಕರಿತೀವಿ ಇದಕ್ಕೆ? ಲೋಡ್ಸ್ಟೋನ್. ಏನು ಲೋಡ್ಸ್ಟೋನ್ ಅಂದರೆ ನ್ಯಾಚುರಲಿ ಅಕರಿಂಗ್ ಮ್ಯಾಗ್ನೆಟಿಕ್ ರಾಕ್, ದಟ್ ಇಸ್ ಕಾಲ್ಡ್ ಲೋಡ್ಸ್ಟೋನ್. The load means lead. ಏನು ಲೀಡ್ ಮಾಡುತ್ತೆ? It leads the direction. That's why it was called as lodestone. ಸೊ ಇನ್ ಚೈನೀಸ್ ಯಾವುದೋ ಕತೆ ಇದೆ ಅಂತೆ. ಸೊ ಚೈನೀಸ್ ಕಿಂಗ್ ಯಾರೋನು ಹುಂಗ್ ಟಿ ಅಂತೆ. ಸೊ ಹುಂಗ್ ಟಿ, ಸೊ ಅವ್ರ ಹೆಸರು ಏನಾರ ಇದ್ದಾವೆ. ಸೊ ಹುಂಗ್ ಹುಂಗ್ ಟಿ. ಸೊ ಇವಾಗ ದ ಕಿಂಗ್. ಸೊ ಈ ಒನ್ ಎ ಬ್ಯಾಟಲ್ ಬೈ ಯೂಸಿಂಗ್ ದ ಪ್ರಾಪರ್ಟಿ ಆಫ್ ದಿಸ್ ಡೈರೆಕ್ಷನ್ ಶೋಯಿಂಗ್ ಪ್ರಾಪರ್ಟಿ ಆಫ್ ದ ಲೋಡ್ಸ್ಟೋನ್. ಏನು ಮಾಡಿದ್ರು? So you can observe in this diagram. So see the diagram. So the Chinese engineers, ಏನು ಆರ್ಮಿಲಿ ಇಂಜಿನಿಯರ್ಸ್ ಇದ್ರಲ್ಲ, ಸೊ ದೇ ಬಿಲ್ಟ್ ಎ ಚಾರಿಯಟ್. ಅವರೊಂದು ರಥನ ಬಿಲ್ಟ್ ಮಾಡಿದ್ರು. ದೇ ಬಿಲ್ಟ್ ಎ ಚಾರಿಯಟ್. ಯು ಕ್ಯಾನ್ ಸಿ ದ ರಥ. ಸೊ ಚಾರಿಯಟ್ ಇದೆ, ಇದೊಂದು ಜಸ್ಟ್ ಲೈಕ್ ಚಾರಿಯಟ್ ಇನ್ ರಾಮಾಯಣ ಮಹಾಭಾರತ. ಸೊ ಆ ಚಾರಿಯಟಲ್ಲಿ ಏನು ಮಾಡಿಬಿಟ್ರು? ಅವರೊಂದು ದೇ ಮೇಡೆ ಗೊಂಬೆ, ಈ ಥರ ಒಂದು ಗೊಂಬೆ ಮಾಡಿಬಿಟ್ರು. ಸೊ ಗೊಂಬೆ ಏನು ಮಾಡ್ತಾಯಿತ್ತು? ಸೊ ಇಟ್ ವಾಸ್ ಮೇಡ್ ಅಪ್ ಆಫ್ ಸಮ್ ಮ್ಯಾಗ್ನೆಟ್. ಸೊ ಮ್ಯಾಗ್ನೆಟ್ ಕೈಯಲ್ಲಿ ಏನು ಮಾಡ್ತಾಯಿತ್ತು ಅಂದರೆ, ಸೊ ಇಟ್ ದಿಸ್ ಡೈರೆಕ್ಷನ್, ಅವ್ನ ಕೈ ಇದೆಯಲ್ಲ, ಅದು ಯಾವಾಗಲೂ ಸೌತ್ ಕಡೆ ತೋರಿಸ್ತಾ ಇತ್ತು. ಇಟ್ ವಾಸ್ ಓನ್ಲಿ ಪಾಯಿಂಟಿಂಗ್ ಟುವರ್ಡ್ಸ್ ದ ಸೌತ್. ಈ ಥರ ಒಂದು ಮ್ಯಾಗ್ನೆಟ್ನ ಫಿಕ್ಸ್ ಮಾಡಿ ಅದು ಯಾವಾಗಲೂ ಸೌತ್ ಕಡೆ ತೋರಿಸುವಾಗ ಕೈನ ಮಾಡಿದರು. ಸೊ ಇದರಿಂದ ಏನಾಯಿತು? ಸೊ ಡ್ಯೂರಿಂಗ್ ಫಾಗ್ ಅಂದರೆ ಮಂಜು ಮುಸುಕಿರುತ್ತಲ್ಲ. ಸೊ ಅವಾಗ ಇಲ್ಲ ಎನಿಮಿ ಆರ್ಮಿ ಇಲ್ಲೆಲ್ಲ ಇರುತ್ತೆ. ದಿಸ್ ಇಸ್ ಎನಿಮಿ ಆರ್ಮಿ. ಸೊ ಬಟ್ ನಾವಿಲ್ಲೆಲ್ಲೋ ಇದೆ. ಸೊ ವಿ ಆರ್ ಸಿಟ್ಟಿಂಗ್ ಇಯರ್. ಸೊ ಅವರಿಗೆ ಫಾಗ್ ಮುಚ್ಚಿರುತ್ತೆ. ಇಲ್ಲೆಲ್ಲ ದೇರ್ ವಿಲ್ ಬಿ ಫಾಗ್ ಅಂದರೆ ಮಂಜು ಮುಸುಕಿರುತ್ತೆ. ಸೊ ಅವ್ರಿಗೆ ಕಾಣ್ತಾ ಇರಲ್ಲ. ಬಟ್ ನಮಗೆ ಗೊತ್ತಿರುತ್ತೆ ಇವನು ಈ ದಿಕ್ಕಿನಲ್ಲಿದ್ದಾನೆ ಅಂತ. ಸೊ ನಮಗೆ ಫಾಗಲ್ಲಿ ಹೋಗಿ ಗೊತ್ತಾಗಲ್ಲ. ಅವಾಗ ಏನು ಮಾಡೋದು? ಸೊ ಯಾವ ದಿಕ್ಕು ಅಂತ ಕಂಡುಹಿಡಿಬೇಕು ಅಂದರೆ, ಸೊ ದೇ ಯೂಸ್ ದಿಸ್ ಚಾರಿಯಟ್. ಅದು ಯಾವಾಗಲೂ ಸೌತ್ ಕಡೆ ತೋರಿಸ್ತಾ ಇತ್ತು. ಸೊ ವೆನ್ ಇಟ್ ವಾಸ್ ಪಾಯಿಂಟಿಂಗ್ ಟುವರ್ಡ್ಸ್ ಸೌತ್, ಸೊ ಇದ್ರ ಅಪೋಸಿಟ್ ಇರೋದು ನಾರ್ತ್, ಹೌದು ತಾನೆ? ಸೊ ಈ ಕಡೆ ಇರೋದು ಈಸ್ಟು, ಸೊ ಈ ಕಡೆ ಇರೋದು ವೆಸ್ಟು, ಹೌದು ತಾನೆ? ಸೊ ನಮಗೆ ಗೊತ್ತಿರ್ತಿತ್ತು ಇಲ್ಲಿದೆ ಆರ್ಮಿ, ಎನಿಮಿ ಆರ್ಮಿ ಇನ್ ದ ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಎನಿಮಿ ಆರ್ಮಿ ಇದೆ ಅಂತ ಗೊತ್ತಿತ್ತು ನಮಗೆ. ಅವಾಗ ಏನು ಮಾಡ್ತಾಯಿದ್ವಿ? ಯಾಕಡೆ ಸೌತ್ ತೋರಿಸೋದು, ಇಲ್ಲ ಉಳಿದಿದ್ದೆಲ್ಲ ದಿಕ್ಕೂ ನಮ್ಗೆ ಗೊತ್ತಾಗ್ಬಿಡ್ತಾಯಿತ್ತು. ಸೊ ವಿ ಕ್ಯಾನ್ ಅಟ್ಯಾಕ್ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಅಟ್ಯಾಕ್ ಮಾಡಿ, ಸೊ ದಟ್ ಕಿಂಗ್ ಈ ಒನ್ ದ ಬ್ಯಾಟಲ್. ಸೊ ದಿಸ್ ವಾಸ್ ದ ಸ್ಟೋರಿ ಇನ್ ಎ ಚೈನೀಸ್. ಅದು ಒಂದು ಏನ್ಸಿಯಂಟ್ ಕತೆ ಇದು ಚೈನೀಸ್ದು. ಸೊ ದಿಸ್ ವಾಸ್ ಹೌ ದ ಕಾನ್ಸೆಪ್ಟ್ ಆಫ್ ಮ್ಯಾಗ್ನೆಟಿಸಮ್ was used in different situations. So next we shall talk of the ಏನದೆ ಮೊದಲೇ. ಸೊ in this chapter, so what is the name of the chapter? The name of the chapter is magnetism and matter. So magnetism and matter. So ಇಲ್ಲಿ only talk of magnetism and matter. So we will not talk of the moving charges, ಅಥವಾ will not talk of a current carrying conductor. ಅದ್ರ ಬಗ್ಗೆ ಏನು ಮಾತಾಡೋಕ್ಕಲ್ಲ. We only talk of the magnetic properties. Magnetic property ಯಾವ ವಸ್ತುಗಳಲ್ಲಿದೆ, in which matter the magnetic properties occur, why there is a magnetic property, with different types of magnetic materials, ಅದರ ಬಗ್ಗೆ ಸ್ಟಡಿ ಮಾಡೋಣ. ಆಲ್ಸೋ we talk of magnetic property of the earth. So some of the basic ideas regarding the magnetism are basic ideas. Some of the basic ideas regarding the magnetism. The first idea is, so these are some basic ideas. Earth behaves like a magnet. So the first thing is, you should know that earth behaves like a magnet. earth ಏನು ಮಾಡುತ್ತೆ? ಒಂದು ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ, ಹೌದಾನೆ? ಯಾವ ಥರ ಇರುತ್ತೆ? ಇಫ್ ಇಟ್ ಇದೆ ಅರ್ತ್, ಸೊ ಇಟ್ is a geographic north. Is the north pole, this is south pole. This is north pole and south pole, ಹೌದಾನೆ? ಸೊ the magnetic field of the earth, it points approximately from geographic south to the geographic north. So the magnetic field of the earth, ಅದು geographic south ಇಂದ geographic north ಕಡೆ. So I'll take different color. It
ಹೌದಾ. ಸೊ ಇಟ್ ವಿಲ್ ಮೂವ್ ಫ್ರಮ್ ಜಿಯೋಗ್ರಫಿಕ್ ಸೌತ್ ಟು ಜಿಯೋಗ್ರಫಿಕ್ ನಾರ್ತ್. ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ನೋಡಿ, ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಜಸ್ಟ್ ಲೈಕ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಸೊ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ಇಟ್ ವಿಲ್ ಮೂವ್ ಫ್ರಮ್ ಜಿಯೋಗ್ರಫಿಕ್. ಹೇಳ್ತಾನೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಯು ಶುಡ್ ರೈಟ್ ದ ಡೈರೆಕ್ಷನ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಫ್ರಮ್ ಜಿಯೋಗ್ರಫಿಕ್ ಸೌತ್. ಎಂಥದ್ದು ಜಿಯೋಗ್ರಫಿ ಪ್ರಕಾರ ಸೌತ್, ಅದು ಜಿಯೋಗ್ರಫಿಕ್ ಸೌತ್, ಜಿಯೋಗ್ರಫಿಕ್ ಸೌತ್ ಟು ಜಿಯೋಗ್ರಫಿಕ್ ನಾರ್ತ್. ಹೌದಾನೆ. ಸೊ ಜಿಯೋಗ್ರಫಿಕ್ ಸೌತಿಂದ ಅದು ಜಿಯೋಗ್ರಫಿಕ್ ನಾರ್ತ್ ಕಡೆ ಟ್ರಾವೆಲ್ ಮಾಡುತ್ತೆ. ಯಾವುದು ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಟ್ ಈಸ್ ದ ಫಸ್ಟ್ ಪಾಯಿಂಟ್ ಯು ಶುಡ್ ರಿಮೆಂಬರ್. ಏನು ಫಸ್ಟ್ ಪಾಯಿಂಟ್? ಅರ್ತ್ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಅರ್ತ್, it points from geographic south to the geographic north. So that is the first point you should know. The earth behaves like a magnet. So the second point is, so the when a bar magnet, when it is freely suspended, it will always point in north south direction. ಯಾವುದೊಂದು ದಾರ ಕಟ್ಟಿ ಬಿಟ್ಬಿಟ್ಟಪ್ಪ ಬಾರ್ ಮ್ಯಾಗ್ನೆಟ್, ಅದೇನು ಮಾಡುತ್ತೆ, ಇಟ್ ವಿಲ್ ಆಲ್ವೇಸ್ ಪಾಯಿಂಟ್ ಇನ್ ದ ನಾರ್ತ್ ಸೌತ್ ಡೈರೆಕ್ಷನ್. ಈ ಥರ ನಾರ್ತ್ ಸೌತ್ ಡೈರೆಕ್ಷನ್ಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಇಟ್ ವಿಲ್ ಬಿ ದ ನಾರ್ತ್, ಇಟ್ ವಿಲ್ ಬಿ ದ ಸೌತ್, ಇಟ್ ವಿಲ್ ಬಿ ಈಸ್ಟ್, ಇಟ್ ವಿಲ್ ಬಿ ವೆಸ್ಟ್. ಯಾವಾಗಲೂ ನಾರ್ತ್ ಸೌತ್ ಡೈರೆಕ್ಷನ್ ಬಂದು ನಿಂತ್ಕೊಳ್ಳುತ್ತೆ. ಸೊ ದ ಟಿಪ್, ಯಾವುದು ಭೂಮಿ ಇದು, ದಿಸ್ ಇಸ್ ದ ಅರ್ತ್, ಸೊ ದಿಸ್ ದ ನಾರ್ತ್ ಆಫ್ ದ ಅರ್ತ್. ಸೊ ದ ಟಿಪ್ ಆಫ್ ದ ಬಾರ್ ಮ್ಯಾಗ್ನೆಟ್ನ ಯಾವ ಟಿಪ್ಪು ವಿಚ್ ಶೋಸ್ ಟುವರ್ಡ್ ದ ನಾರ್ತ್ ಆಫ್ ದ ಅರ್ತ್, ಯಾವುದು ಭೂಮಿಯ ನಾರ್ತ್ ಕಡೆ ತೋರಿಸುತ್ತೋ, ದಟ್ ಈಸ್ ಕಾಲ್ಡ್ ಅ ನಾರ್ತ್ ಪೋಲ್. ಏನಂತ ಕರಿತೀವಿ ಅದಕ್ಕೆ? ನಾರ್ತ್ ಪೋಲ್. ಅದೇ ಕಡೆ ಥರ ದ ಟಿಪ್ ಆಫ್ ದ ಬಾರ್ ಮ್ಯಾಗ್ನೆಟ್ ವಿಚ್ ಶೋಸ್ ಟುವರ್ಡ್ ದ ಸೌತ್ ಆಫ್ ದ ಅರ್ತ್, ಜಿಯೋಗ್ರಫಿಕ್ ಸೌತ್ ಆಫ್ ದ ಅರ್ತ್, ದಿಸ್ ಈಸ್ ಕಾಲ್ಡ್ ಅ ಸೌತ್ ಪೋಲ್. ಏನಂತ ಕರಿತೀವಿ ಅದಕ್ಕೆ? ಸೌತ್ ಪೋಲ್. ಸೊ ಬಾರ್ ಮ್ಯಾಗ್ನೆಟ್ ಯಾವ ತುದಿ ಭೂಮಿಯ ನಾರ್ತ್ ಕಡೆ ತೋರಿಸುತ್ತೋ ದಟ್ ಈಸ್ ಕಾಲ್ಡ್ ಎ ನಾರ್ತ್ ಪೋಲ್, ಅವ್ನು ನಾರ್ತ್ ಪೋಲ್ ಅಂತ ಕರಿತೀವಿ. ಅದೇ ಥರ ಬಾರ್ ಮ್ಯಾಗ್ನೆಟ್ದು ಯಾವ ತುದಿ, ದ ಟಿಪ್ ಆಫ್ ದ ಬಾರ್ ಮ್ಯಾಗ್ನೆಟ್ ವಿಚ್ ಶೋಸ್ ಟುವರ್ಡ್ ದ ಜಿಯೋಗ್ರಫಿಕ್ ಸೌತ್ ಆಫ್ ದ ಅರ್ತ್, ದಟ್ ಈಸ್ ಕಾಲ್ಡ್ ಆಸ್ ಸೌತ್ ಪೋಲ್. ಹೌದಾನೆ. ಸೊ ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ದ ಥರ್ಡ್ ಪಾಯಿಂಟ್ ಈಸ್ ದಟ್ ಸೊ ದ ಲೈಕ್ ಪೋಲ್ಸ್ ರಿಪಲ್, unlike poles attract, like just like the like charges attract, like charges repel, unlike charges attract. ಅದೇ ಥರ like poles repel, unlike poles ಇಲ್ಲಿ charges ಅಲ್ಲ, unlike poles attract. ಹೌದಾ? if you have a bar magnet, this is north, this is south, you will bring another bar magnet, ಇನ್ನೊಂದು ಬಾರ್ ಮ್ಯಾಗ್ನೆಟ್ ತರ್ತೀಯ. if it is north, if it is south, so these are like poles, so they will repel. ಇದು ಈ ಕಡೆ ಓಡೋಗುತ್ತೆ, ಇದು ಈ ಕಡೆ ಓಡೋಗುತ್ತೆ. ಅದೇ if you have a bar magnet, if it is south, if it is north, another bar magnet, if it is north, if it is south, so these unlike poles attract. So like poles repel, unlike poles attract. So this is the third point you should remember. So the fourth important point that we should remember is that, so we cannot isolate ಅಂದರೆ ಸಪ್ರೇಟ್ ಮಾಡೋಕ್ಕೆ, we cannot isolate magnetic monopoles. ಮೋನೋ ಅಂದರೆ ಒಂದು, monopoles ಅಂದರೆ ಯಾವುದು ಬಾರ್ ಮ್ಯಾಗ್ನೆಟ್ ಇದೆಯಪ್ಪ, ಯು ಕ್ಯಾನ್ ಸಿ ದ ಬಾರ್ ಮ್ಯಾಗ್ನೆಟ್ ಇಯರ್. ಹೌದಾ? ಈ ಬಾರ್ ಮ್ಯಾಗ್ನೆಟಲ್ಲಿ ನೀನು ನಾರ್ತ್ ಪೋಲ್ನ ಕಟ್ ಮಾಡಿ ತೆಗೆದಿರ್ತೀನಿ ಅನ್ನೋಕ್ಕೆ ಸಾಧ್ಯ ಇಲ್ಲ, ಯು ಕ್ಯಾನಾಟ್ ಐಸೋಲೇಟ್. ಅದೇ ಥರ ಬರೀ ಸೌತ್ ಪೋಲ್ ಅಷ್ಟೇ ಹಿಡ್ಕೊಂಡಿದ್ದೀನಿ ಅಂತಲ್ಲ, ಹೌದಾ? ನನ್ನ ಕೈಯಲ್ಲಿ ಬರೀ ಸೌತ್ ಪೋಲ್ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ರಾಂಗ್. ಸೊ ವಾಟ್ ಎವರ್ ಸ್ಮಾಲ್ ಪೀಸ್ ಯು ಮೇಕ್, ಇದು ಕಟ್ ಮಾಡ್ತೀನಿ ಅಂತ ಇಟ್ಕೊ, ಇಫ್ ಇಟ್ ಈಸ್ ನಾರ್ತ್, ಇಫ್ ಇಟ್ ಈಸ್ ಸೌತ್ ಒರಿಜಿನಲಿ, ಇಫ್ ಯು ಕಟ್ ಇಟ್, ಸೊ ಅವಾಗ ದಿಸ್ ಬಿಕಮ್ಸ್ ಸೌತ್, ದಿಸ್ ಬಿಕಮ್ಸ್ ನಾರ್ತ್. ಮತ್ತು ನೋಡಿ ಚಿಕ್ಕದಾಯ್ತು, ಇದು ಸೌತ್ ಆಯಿತು, ನಾರ್ತ್ ಆಯಿತು. ಮತ್ತೆ ಕಟ್ ಮಾಡ್ತೀಯ, ಅವಾಗ ಕಟ್ ಮಾಡಿದ ತಕ್ಷಣ ದಿಸ್ ಬಿಕಮ್ಸ್ ಸೌತ್, ದಿಸ್ ಬಿಕಮ್ಸ್ ನಾರ್ತ್, ಮತ್ತೆ ಚಿಕ್ಕದಾಯ್ತು ಅದು, ನಾರ್ತ್ ಮತ್ತು ಸೌತ್. ಸೊ ನೀವು ಎಷ್ಟೇ ಪೀಸ್ ಮಾಡ್ತಾ ಹೋಗು, ಸೊ ದೇ ವಿಲ್ ಬಿ ಟೂ ಪೋಲ್ಸ್. ಯು ಕ್ಯಾನಾಟ್ ಸಪ್ರೇಟ್ ಸೌತ್ ಪೋಲ್ ಮತ್ತು ನಾರ್ತ್ ಪೋಲ್. ಅಂದರೆ ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್. ಹೌದಾನೆ? ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ಯಾವುದು, ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಏನಂತ ಹೇಳುತ್ತೆ, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಿದೆಯಲ್ಲ, ಹೌದಾನೆ, ದಟ್ ವಿಲ್ ಬಿ ಈಕ್ವಲ್ ಟು ಝೀರೋ. ದ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಓವರ್ ಎ ಕ್ಲೋಸ್ಡ್ ಸರ್ಫೇಸ್ ದಟ್ ಈಸ್ ಈಕ್ವಲ್ ಟು ಝೀರೋ. ಬಟ್ ಇನ್ ಕೇಸ್ ಆಫ್ ಎಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಸೊ ದ electric flux over a closed surface was equal to 1/ε0 times the total charge enclosed. This was electrostatics. ಇಲ್ಲಿ RHS 0 ಇಲ್ಲ, therefore ಎಲೆಕ್ಟ್ರಿಕ್ ಮೋನೋಪೋಲ್, ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಸಪ್ರೇಟ್ ಮಾಡ್ಬೋದು ನಾವು. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ, RHS 0 ಆಗ್ಬಿಟ್ಟಿದೆ,
That's why magnetic monopoles do not exist. Magnetic monopoles do not exist. So this is the fourth point. ಅದೇ ಥರ the fifth point is that the fifth point. So we can make the magnets. ನಾವು ನ್ಯಾಚುರಲ್ ಇರೋ ಮತ್ತು ನಾವು ಕ್ಯಾನ್ ಮೇಕ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಫ್ರಮ್ ಐರನ್ ಆ್ಯಂಡ್ ಇಟ್ಸ್ ಅಲಾಯ್ಸ್. ಫ್ರಮ್ ಐರನ್ ಆ್ಯಂಡ್ ಇಟ್ಸ್ ಅಲಾಯ್ಸ್. ಐರನ್ ಮತ್ತು ಕಬ್ಬಿಣ ಮತ್ತು ಅದರ ಅಲಾಯ್ಸ್ ಅಂತ ಗೊತ್ತಲ್ಲ. ಸೊ ಮಿಕ್ಸ್ಚರ್ ಆಫ್ 2 or more metals. So that is called alloys. So ಈ ಥರ ಐರನ್ ಮತ್ತು ಅದರ ಅಲಾಯ್ನ ಯೂಸ್ ಮಾಡಿ ವಿ ಕ್ಯಾನ್ ಮೇಕ್ ದ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಜಸ್ಟ್ ಲೈಕ್ ಅಲ್ನಿಕೋ. ಇಲ್ಲಿ ರೈಟ್ ಇಯರ್ ಸಮ್ ಏರಿಯಾ. ಸೊ ರೈಟ್ ಅಲ್ನಿಕೋ ALNICO ಅಲ್ನಿಕೋ. ಹೌದಾ, ಅಲ್ಯೂಮಿನಿಯಂ, ನಿಕಾಲ್, ಕೊಬಾಲ್ಟ್. ಸೊ ದಿಸ್ ಏನ್ ಅಲಾಯ್. ಅಲಾಯ್ ಯೂಸ್ ಮಾಡಿ we can make the magnets. ಹೌದಾನೆ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದ ಬಾರ್ ಮ್ಯಾಗ್ನೆಟ್. ಎಂಥದ್ದು? ದ ಬಾರ್ ಮ್ಯಾಗ್ನೆಟ್. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವ ಥರ ಇದೆ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಿಸ್ ದ ಅರ್ತ್. ಯು ಕ್ಯಾನ್ ಸಿ ದಿಸ್ ಇಸ್ ದ ಅರ್ತ್. ಹೌದಾ. ಸೊ ಅರ್ತಲ್ಲಿ ದಿಸ್ ಇಸ್ ದ ನಾರ್ತ್ ಪೋಲ್ ಆಫ್ ದ ಅರ್ತ್, ಜಿಯೋಗ್ರಫಿಕ್ ನಾರ್ತ್. ಮತ್ತು ನೆನ್ಪಿಟ್ಕೊಳ್ಳಿ, ಸೊ ನಾರ್ತ್ ಅಂದರೆ ಜಿಯೋಗ್ರಫಿಕ್ ನಾರ್ತ್. ದಿಸ್ ಇಸ್ ದ ಸೌತ್ ಪೋಲ್ ಆಫ್ ದ, ಸೊ ದಿಸ್ ಇಸ್ ದ ಇಕ್ವೇಟರ್. ಹೌದಾನೆ. ಸೊ ಯು ಕ್ಯಾನ್ ಅಬ್ಸರ್ವ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ದ ಅರ್ತ್. ಸೊ ದೇ ಸ್ಟಾರ್ಟ್ ಫ್ರಮ್ ಸೌತ್ ಪೋಲ್. ನೋಡಿ, ಸೌತ್ ಪೋಲಿಂದ ಹಿಂಗೆ ಹೊರಟು ದೇ ಎಂಡ್ ಅಟ್ ನಾರ್ತ್ ಪೋಲ್. ನೋಡಿ ಹಿಂಗೆ. ಸೊ ಇದು ಅಷ್ಟು ಇಲ್ಲೆಲ್ಲ ದೂರ ಹೋಗಿ ಮತ್ತೆ ಇಲ್ಲೆಲ್ಲ ಬಂದು ಮತ್ತೆ ಹಿಂಗೆ ಬರ್ತವೆ. ಇದು ಅಷ್ಟೇ. ಹೌದಾ. ಸೊ ಎಲ್ಲ ನಾರ್ತ್ ಪೋಲಿಗೆ ಬಂದು ಕೂಡ್ತವೆ. ಬಟ್ ಆ್ಯಕ್ಚುಲಿ ಸ್ಪೀಕಿಂಗ್, ಸೊ ಇಫ್ ಯು ಲರ್ನ್ ಇನ್ ನೆಕ್ಸ್ಟ್ ಬಾರ್ ಮ್ಯಾಗ್ನೆಟ್ ಏನಂತ ಹೇಳ್ತಾನೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಎಂಡ್ ಅಟ್ ಸೌತ್ ಪೋಲ್. ನಾರ್ತ್ ಪೋಲಲ್ಲಿ ಸ್ಟಾರ್ಟ್ ಆಗಿ ಸೌತ್ ಪೋಲಲ್ಲಿ ಎಂಡ್ ಆಗ್ತವೆ. ಬಟ್ ಇಲ್ಲಿ ಉಲ್ಟಾ ಆಗ್ತಿದೆಯಲ್ಲ, ಇಲ್ಲಿ ಸೌತ್ ಪೋಲಲ್ಲಿ ಸ್ಟಾರ್ಟ್ ಆಗಿ ನಾರ್ತ್ ಪೋಲಲ್ಲಿ ಎಂಡ್ ಆಗ್ತಿದೆ ಅಂತ ಹೇಳ್ತೀನಿ. ಸೊ ಯಾಕೆ ಅಂದರೆ ದೇರ್ ಇಸ್ ಎ ಮಿಸ್ ನಾರ್ಮರ್. ಹೆಸರು ಇಡಬೇಕಾದ್ರೆ ಸ್ವಲ್ಪ ತಪ್ಪಾಗ್ಬಿಟ್ಟಿದೆ. ಹೌದಾನೆ. ಸೊ ಯಾರೋ ಭಾಳ ಎತ್ತರ ಇರ್ತಾನೆ, ದಪ್ಪಕ್ಕೆ ಚಿಕ್ಕಪ್ಪ ಅಂತ ಹೆಸರಿಟ್ಟಿರ್ತಾರೆ. ಹೌದಾ. ಸೊ ಯಾರೋ ಭಾಳ ಚಿಕ್ಕ ಇರ್ತಾನೆ, ದೊಡ್ಡಪ್ಪ ಅಂತ ಹೆಸರಿಟ್ಟಿರ್ತಾರೆ. ದಟ್ ಈಸ್ ಕಾಲ್ಡ್ ಮಿಸ್ ನಾರ್ಮರ್. ಇಲ್ಲೂ ಅದೇ ಥರ ಆಗ್ಬಿಟ್ಟಿದೆ. ಸೊ ಏನು ನಾವು ಜಿಯೋಗ್ರಫಿಕ್ ನಾರ್ತ್ ಅಂತ ಕರಿತೀವಲ್ಲ, ಜಿಯೋಗ್ರಫಿಕ್ ನಾರ್ತ್. ಇಫ್ ಯು ಇಮ್ಯಾಜಿನ್, ಅಕಸ್ಮಾತ್ ಅರ್ತ್ ಒಳಗಡೆ ಒಂದು ದೊಡ್ಡ ಬಾರ್ ಮ್ಯಾಗ್ನೆಟ್ ಇದೆ ಅಂತ ಇಟ್ಕೊಳ್ಳಿ. ಆ ಥರ ಇಲ್ಲ, ಜಸ್ಟ್ ಇಮ್ಯಾಜಿನ್ ದೇರ್ ಇಸ್ ಎ ಬಿಗ್ ಬಾರ್ ಮ್ಯಾಗ್ನೆಟ್ ಇನ್ಸೈಡ್ ದ ಅರ್ತ್. ಸೊ ನಾನಿಲ್ಲಿ ನಾರ್ತ್ ಬರೋದಿದೆ ಅಂದರೆ ಜಿಯೋಗ್ರಫಿಕ್ ನಾರ್ತ್. ಬಟ್ ಆ್ಯಕ್ಚುಲಿ ಈ ಜಿಯೋಗ್ರಫಿಕ್ ನಾರ್ತ್ ಎಲ್ಲಿದೆಯೋ ಆ ಕಡೆ ಮ್ಯಾಗ್ನೆಟಿಕ್ ಸೌತ್ ಇದೆ. ಅದೇ ಥರ ದಿಸ್ ಪಿಂಕ್ ಕಲರ್ ಬರೆದಿರೋದೇನಿದು ಜಿಯೋಗ್ರಫಿಕ್ ಸೌತ್. ಬಟ್ ಎಲ್ಲಿ ಜಿಯೋಗ್ರಫಿಕ್ ಸೌತ್ ಇದೆಯೋ ಅಲ್ಲಿ ಈ ಮ್ಯಾಗ್ನೆಟ್ನ ನಾರ್ತ್ ಪೋಲ್ ಇದೆ. ಸೊ ದಟ್ಸ್ ವೈ ದಿಸ್ ಜಿಯೋಗ್ರಫಿಕ್ ನಾರ್ತ್, ದಿಸ್ ಈಸ್ ಜಿಯೋಗ್ರಫಿಕ್ ಸೌತ್. ದಿಸ್ ಈಸ್ ಮ್ಯಾಗ್ನೆಟಿಕ್ ಸೌತ್, ದಿಸ್ ಈಸ್ ಮ್ಯಾಗ್ನೆಟಿಕ್ ನಾರ್ತ್. ಅಂದರೆ ಅಟ್ ಜಿಯೋಗ್ರಫಿಕ್ ನಾರ್ತ್ somewhere near there is magnetic south. At the place where there is geographic south there is magnetic north. So ಇದು ಮ್ಯಾಗ್ನೆಟಿಕ್ ನಾರ್ತ್. ಸೊ ಆ ಕಾರಣ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ನಾರ್ತಿಂದ ಹೊರಟು ಮ್ಯಾಗ್ನೆಟಿಕ್ ಸೌತ್ ಕಡೆ ಬಂದು ತಿಳ್ಕೊಂಡು ಮುಟ್ತವೆ. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪಿಕ್ಚರ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಅರ್ತ್. ಸೊ ದೆನ್ ವಿ ಟಾಕ್ ಆಫ್ ಬಾರ್ ಮ್ಯಾಗ್ನೆಟ್ಸ್. ಏನು ಮಾಡೋಣ ಇವಾಗ? ವಿ ಟಾಕ್ ಆಫ್ ಬಾರ್ ಮ್ಯಾಗ್ನೆಟ್ಸ್. ಹೌದಾನೆ. ಸೊ ಇಫ್ ಯು ಹ್ಯಾವ್ ಎ ಬಾರ್ ಮ್ಯಾಗ್ನೆಟ್, ಐ ಥಿಂಕ್ ಇನ್ ಹೈ ಸ್ಕೂಲ್ ಅಥವಾ ಮನೆಯಲ್ಲಿ ಯಾವ ಥರ ನೋಡಿದಿರಾ. ಸೊ ಇಫ್ ಯು ಕೀಪ್ ಎ ಬಾರ್ ಮ್ಯಾಗ್ನೆಟ್, ಒಂದು ಬಾರ್ ಮ್ಯಾಗ್ನೆಟ್ ತಗೊಳ್ತೀರಾ. ಸೊ ಐ ಡ್ರಾ ಇಟ್. ಸೊ ಐ ಟೇಕ್ ಎ ಬಾರ್ ಮ್ಯಾಗ್ನೆಟ್. ದಿಸ್ ಇಸ್ ದ ಬಾರ್ ಮ್ಯಾಗ್ನೆಟ್. ದಿಸ್ ಇಸ್ ದ ನಾರ್ತ್ ಪೋಲ್ ಆಫ್ ದ ಬಾರ್ ಮ್ಯಾಗ್ನೆಟ್. ದಿಸ್ ಇಸ್ ದ ಸೌತ್ ಪೋಲ್ ಆಫ್ ದ ಬಾರ್ ಮ್ಯಾಗ್ನೆಟ್. ಹೌದಾನೆ. ಸೊ ದ ಫೇಮಸ್ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೀನ್, ಸೊ ಈ ವಾಸ್ ವೆರಿ ಫ್ಯಾಸಿನೇಟೆಡ್ ವಿತ್ ದ ಬಾರ್ ಮ್ಯಾಗ್ನೆಟ್. ಅವನು ಚಿಕ್ಕನಿದ್ದಾಗ ರಿಲೇಟಿವ್ಸ್ ಯಾರೋ ಒಂದು ಬಾರ್ ಮ್ಯಾಗ್ನೆಟ್ ಕೊಟ್ಬಿಟ್ಟಿದ್ರಂತ ಅವನಿಗೆ. ಸೊ ಬೈ ಯೂಸಿಂಗ್ ದಟ್ ಬಾರ್ ಮ್ಯಾಗ್ನೆಟ್, ಹೌದಾನೆ. ಸೊ ಈ ಮೇಡ್ ಮೆನಿ ಎಕ್ಸ್ಪೆರಿಮೆಂಟ್ಸ್ ಅಂದರೆ ಚಿಕ್ಕ ಮಕ್ಕಳು ಮಾಡೋ ಎಕ್ಸ್ಪೆರಿಮೆಂಟ್ಸು. ಸೊ ಈ ವಾಸ್ ವೆರಿ ಅಸ್ಟಾನಿಶ್ಡ್. ಅದು ನೋಡಿ ಈ ವಾಸ್ ಫ್ಯಾಸಿನೇಟೆಡ್. ಭಯಂಕರ ಖುಷಿಯಾಗ್ಬಿಟ್ಟಿತ್ತು ಅಂತ ಅವನಿಗೆ. ಯಾರಿಗೆ? ಐನ್ಸ್ಟೀನಿಗೆ. ಸೊ ಬಾರ್ ಮ್ಯಾಗ್ನೆಟ್ ಒಂದನ್ನು ಅಟ್ರಾಕ್ಟ್ ಮಾಡ್ತಾಯಿತ್ತು, ಕಬ್ಬಿಣವನ್ನು ಅಟ್ರಾಕ್ಟ್ ಮಾಡ್ತಾಯಿತ್ತು. ಮಧ್ಯೆ ಏನೂ ಇರ್ತಾನೆ ಇರಲಿಲ್ಲ, ಸ್ಪ್ರಿಂಗ್ ಇರ್ತಾ ಇರಲಿಲ್ಲ, ದಾರನೂ ಇರ್ತಿರಲಿಲ್ಲ. ಬಟ್ ಇಟ್ ವಾಸ್ ಅಟ್ರಾಕ್ಟಿಂಗ್ ದ ಐರನ್ ಪೀಸಸ್. ಸೊ ಅದ್ರ ಬಗ್ಗೆ ವಾಸ್ ವೆರಿ ಮಚ್ ಎಕ್ಸೈಟೆಡ್. ಹೌದಾ. ಸೊ ಯು ಕ್ಯಾನ್ ಸಿ ದ ಬಾರ್ ಮ್ಯಾಗ್ನೆಟ್. ಯು ಕ್ಯಾನ್ ಸಿ ದಿಸ್ ಡಯಾಗ್ರಾಮ್. ಸೊ ಟೇಕ್ ಎ ಬಾರ್ ಮ್ಯಾಗ್ನೆಟ್. ನೀನು ಮಾಡ್ಬೋದು ಮನೇಲಿ ಬಾರ್ ಮ್ಯಾಗ್ನೆಟ್ ಇದ್ದರೆ. ಸೊ ಟೇಕ್ ಸಮ್ ಐರನ್ ಫೈಲಿಂಗ್ಸ್. ಎಂಥದ್ದು? ಐರನ್ ಫೈಲಿಂಗ್ಸ್ ಅಂದರೆ ಪುಡಿ, ಕಬ್ಬಿಣದ ಪುಡಿ ತಾಳೆ. ಎಲ್ಲಿ ಸಿಗುತ್ತೆ ಪುಡಿ ಅಂದರೆ? ಸೊ ಯಾವ್ದಾದ್ರು ಮಣ್ಣಲ್ಲಿ ಬಾರ್ ಮ್ಯಾಗ್ನೆಟ್ನ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಹೋಗು. ಸೊ ಇಟ್ ವಿಲ್ ಅಟ್ರಾಕ್ಟ್ ಸಮ್ ಐರನ್ ಫೈಲಿಂಗ್ಸ್. ಅದನ್ನು ಕಲೆಕ್ಟ್ ಮಾಡು. ಹೌದಾನೆ. ಒಂದು ಬಾರ್ ಮ್ಯಾಗ್ನೆಟ್ ಇಟ್ಟು ಪೇಪರ್ ಮೇಲೆ, ಹೌದಾನೆ. ಸೊ ಅದು ಪೇಪರ್ ಕೆಳಗೆ ಇಟ್ಟು ಕೆಳಗಡೆ ಪೇಪರ್ ಇಡು, ಕೆಳಗಡೆ ಬಾರ್ ಮ್ಯಾಗ್ನೆಟ್ ಇಡು, ಮೇಲ್ಗಡೆ ಪೇಪರ್ ಇಟ್ಟು
you sprinkle the iron filings. You sprinkle the iron filings. ಇದು ಐರನ್ ಫೈಲಿಂಗ್ಸ್ ಏನು ಮಾಡೋದ್ರ ಮೇಲೆ ಉದುರಿಸು. ಆವಾಗ ಯು ಕ್ಯಾನ್ ಸಿ ದ ಅರೇಂಜ್ಮೆಂಟ್ ಆಫ್ ದ ಐರನ್ ಫೈಲಿಂಗ್ಸ್. ಯು ಕ್ಯಾನ್ ನೋಡಿ ಡಯಾಗ್ರಾಮಲ್ಲಿ ನೋಡೋದು. ಸೊ ನೋಡಿ ಐರನ್ ಫೈಲಿಂಗ್ಸ್ ಏನಾಗಿದೆ ಒಂಥರ ದೇ ಆರ್ ಅರೇಂಜ್ಡ್ ಜಸ್ಟ್ ಲೈಕ್ ದ ಲೈನ್. ನೋಡಿ ಇಲ್ಲೆಲ್ಲ ಲೈನ್ ಥರ ಅರೇಂಜ್ ಆಗಿದೆ, ಹೌದಾ? ನೋಡಿ ಕ್ಯಾನ್ ಸಿ ಇಯರ್. ಮತ್ತೆ ಇಲ್ಲಿ ಬಂದು ಹಿಂಗೆ ಸೇರ್ಕೊಂಡಿದ್ದಾರೆ, ಹೌದಾ? ಸೊ ದಿಸ್ ಈಸ್ ಹೌ ದ ಐರನ್ ಫೈಲಿಂಗ್ಸ್ ವಿಲ್ ಗೆಟ್ ಅರೇಂಜ್ಡ್. ದ ಅರೇಂಜ್ಮೆಂಟ್ ಆಫ್ ಐರನ್ ಫೈಲಿಂಗ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್, ಹೌದಾನೆ? ಸೊ ಏನು ಅರೇಂಜ್ಮೆಂಟ್ ಇದೆಯಲ್ಲ, ಕಾಣ್ತಾ ಇದೆಯಲ್ಲ ಚಿಕ್ಕ ಚಿಕ್ಕ ಪುಡಿ ಥರ. ಸೊ ದಿಸ್ ಶೋಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಏನು ತೋರಿಸುತ್ತದು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಹೌದಾನೆ? ಸೊ ದಿಸ್ ಈಸ್ ನಾರ್ತ್ ಪೋಲ್, ದಿಸ್ ಈಸ್ ಸೌತ್ ಪೋಲ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್ ಪೋಲ್. ನೋಡಿ ನಾರ್ತ್ ಪೋಲ್ ಸ್ಟಾರ್ಟ್ ಆಗಿ ದೇ ವಿಲ್ ಎಂಡ್ ಅಟ್ ಸೌತ್ ಪೋಲ್. ಈ ಸೌತ್ ಪೋಲಿಗೆ ಬಂದು ಕೂಡ್ಕೊಳ್ತವೆ, ಹೌದಾನೆ? ಸೊ ದಟ್ ಈಸ್ ದ we have the convention. They started North Pole and end at South Pole, ಹೌದಾ? So you can see the same pattern if you use a solenoid. If you use a current carrying solenoid. So last chapter ಇದ್ದಲ್ಲ current carrying solenoid. If you have a solenoid, pass the current. ಸೊ ಅದ್ರ ಮೇಲೆ ಮತ್ತೆ ಈ ಥರ ಐರನ್ ಫೈರಿಂಗ್ಸ್ ಹಾಕು, again you get the same pattern. ಇದೇ ಥರ ಪ್ಯಾಟ್ರನ್ ಬರುತ್ತೆ, ಹೌದಾನೆ? So the next concept is magnetic field line. What is the next concept? It is magnetic field lines. Magnetic field lines. The next concept is magnetic field lines. Magnetic field lines. So you know electric field lines. Then what are the electric field lines? So they are the path in the electric field. They are the imaginary path. They are the imaginary path in the electric field along which a unit positive charge would tend to move. Unit positive charge would tend to move in the same manner the magnetic field lines. Magnetic field lines. So it is also very important concept, ಹೌದಾನೆ? ಸೊ ವೆನ್ ಯು ಸಿ ದ ಐರನ್ ಫೈಲಿಂಗ್ಸ್, ನೋಡಿ ಐರನ್ ಫೈಲಿಂಗ್ಸ್ ನೋಡ್ತಾ ಇದ್ದೀರಾ? ಸೊ ದೀಸ್ ಐರನ್ ಫೈಲಿಂಗ್ಸ್ ಏನು ಪುಡಿ ಕಾಣ್ತಾ ಇದೆಯಲ್ಲ, ದೇ ರೆಪ್ರೆಸೆಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ದೇ ರೆಪ್ರೆಸೆಂಟ್ ದ magnetic field line. So the same pattern can be observed around a current carrying solenoid. Current carrying solenoid, ಹೌದಾನೆ? ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಕೇಳ್ಬೋದು ವಾಟ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಏನು ಬರಬೇಕು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ visual representation of magnetic field. ಸೊ ಯಾವುದೋ ಮ್ಯಾಗ್ನೆಟಿಕ್ ಫೀಲ್ಡ್ನ ತೋರಿಸೋದಕ್ಕೆ ಒಂದು ಚಿತ್ರ ಬರೀತೀವಲ್ಲ, ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಹೌದಾನೆ? ಸೊ ಇನ್ ದಿಸ್ ಡಯಾಗ್ರಾಮ್ ಯು ಕ್ಯಾನ್ ಅಬ್ಸರ್ವ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಡಿಫರೆಂಟ್ magnetic field lines of ನೋಡಿ. ಸೊ ದಿಸ್ ಇಸ್ ದ ಫಸ್ಟ್ ಒನ್ ಇಸ್ ದ, ಇದು ಕಾಣ್ತಾ ಇದೆ, ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ದ ಫಸ್ಟ್ ಒನ್ ಇಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್. ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗಿರುತ್ತೆ ಅಂತ, ಬಾರ್ ಮ್ಯಾಗ್ನೆಟ್. ಸೊ ಯು ಕ್ಯಾನ್ ಅಬ್ಸರ್ವ್ ದ ಡಾರ್ಕ್ ಲೈನ್ಸ್. ಸೊ ದೇ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಯು ಕ್ಯಾನ್ ಅಬ್ಸರ್ವ್ ದಟ್ ದಿಸ್ ಇಸ್ ದ ನಾರ್ತ್ ಪೋಲ್, ದಿಸ್ ಇಸ್ ದ ಸೌತ್ ಪೋಲ್. So the magnetic field lines, they start from north pole. North pole in the arrow mark important, very important, that is. So this is the axis of the bar magnet. So the magnetic field lines, they start from north pole. They start from north pole. ನೋಡಿ ನಾರ್ತ್ ಪೋಲ್ ಅಲ್ಲಿ ಸ್ಟಾರ್ಟ್ ಆಗಿ they end at south pole. They end at south pole. ಇವು ಅಷ್ಟು ದೂರ ಎಲ್ಲ ಹಿಂಗೆ ಹೋಗಿ ಹಿಂಗೆ ಬಂದಿರ್ತವೆ, ಇವು ಅಷ್ಟೇ. ಸೊ ಎಲ್ಲೋ ಈ ಕಡೆಯಿಂದ ಹಿಂಗೆ ಹೋಗಿ ಬಂದಿರ್ತವೆ, ಸೇಮ್ ಏನಾದ್ರು ಜಸ್ಟ್ ಲೈಕ್ ದ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಟ್ ಈಸ್ ಹೌ ದ magnetic field lines occur, ಹೌದಾನೆ? ಸೊ ಯು ಕ್ಯಾನ್ ಸಿ ದ ಸೇಮ್ ಡಯಾಗ್ರಾಮ್. ದಿಸ್ ಡಯಾಗ್ರಾಮ್ ಈಸ್ ಫಾರ್ ದ solenoid. ನೋಡಿ, ದಿಸ್ ಇಸ್ ದ solenoid. This diagram is for the solenoid. The previous diagram was for the bar magnet. This is for the solenoid. You know, the solenoid just behaves like a bar magnet. Solenoid. So you can observe the solenoid again. This is the current I. Okay? So it behaves like a north pole of the bar magnet. This behaves like a south pole. So again the magnetic field lines are coming and entering coming out of the north pole and entering into the south pole. So the next figure that represents the electric dipole. This is of electric dipole. This is the positive charge, this is the negative charge. So these represent electric field lines. Electric field lines start from positive charge and end at negative charge. So this represents the electric field lines. So we have three diagrams. So one diagram is representing the magnetic field line around a
bar magnet, this is the magnetic field line around a bar magnet, this is the magnetic field line around a solenoid, this is the electric field line for a dipole. So what are the properties of magnetic field lines? What are the properties of magnetic field lines? So this is very important. Properties of magnetic field lines. So properties of magnetic field lines. The first property is that the magnetic field lines form continuous closed loops. Right? They form magnetic field lines. They andre magnetic field lines form continuous closed loops. The magnetic field lines, they form continuous closed loops. ನೋಡಿ magnetic field lines ನೋಡ್ತಾ ಇದ್ದೀರಾ, ಎಲ್ಲೂ ಬ್ರೇಕ್ ಆಗಿಲ್ಲ ನೋಡಿ, ಇಲ್ಲಿ ಬ್ರೇಕ್ ಆಗಿದೆ ಮತ್ತೆ ಇಲ್ಲಿ ಹೋಗಿಲ್ಲ ಬರುತ್ತೀವಿ ಮತ್ತೆ ಬ್ರೇಕ್ ಅಂತ ತಿಳ್ಕೊಬೇಡಿ. ಹೌದಾನೆ? ದೇ ಫಾರ್ಮ್ ಕಂಟಿನ್ಯೂಸ್ ಕ್ಲೋಸ್ಡ್ ಲೂಪ್ಸ್. ನೋಡಿ ಇಲ್ಲಿ ಕಾಣ್ತೀವಿ ಚಿಕ್ಕ ಲೂಪ್ಗಳು, ಸುರುಳಿಗಳು, ಅವೆಲ್ಲೂ ಮಧ್ಯೆ ಬ್ರೇಕ್ ಆಗಲ್ಲ. ಸೊ ನಾರ್ತ್ ಪೋಲಿಂದ ಸ್ಟಾರ್ಟ್ ಆಗಿ ಸೌತ್ ಪೋಲ್ ಎಂಡ್, ಅಗೇನ್ ಸ್ಟಾರ್ಟ್ ಎಂಡ್. ಸೊ ದೇ ಫಾರ್ಮ್ ಕಂಟಿನ್ಯೂಸ್ ಕ್ಲೋಸ್ಡ್ ಲೂಪ್ಸ್. ಬಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡಿ, ಇಲ್ಲಿ ಈ ಡಯಾಗ್ರಾಮ್ ನೋಡಿ, ಥರ್ಡ್ ಡಯಾಗ್ರಾಮ್, ಸಿ ದಟ್ ಥರ್ಡ್ ಡಯಾಗ್ರಾಮ್. The electric field lines, they do not form continuous closed loops. ಅವು ನಾರ್ತ್ ಪಾಸಿಟಿವ್ ಚಾರ್ಜಲ್ಲಿ ಸ್ಟಾರ್ಟ್ ಆಗ್ತವೆ, ದೇ ಎಂಡ್ ಅಟ್ ನೆಗೆಟಿವ್ ಚಾರ್ಜ್ ಅಷ್ಟೇ ಅದು. ಬಟ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಪಿಯರ್ ಟು ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಎಂಡ್ ಅಟ್ ಸೌತ್ ಪೋಲ್. ಆ್ಯಕ್ಚುಲಿ ಅವು ಎಲ್ಲೂ ಎಂಡ್ ಆಗಲ್ಲ, ಎಂದು ಕ್ಲೋಸ್ ಆಗಲ್ಲ. ದೇ ಕಂಟಿನ್ಯೂಸ್ ಫಾರ್ಮ್ ಲೂಪ್ಸ್, ಬಟ್ ದೇ ಅಪಿಯರ್ ಅಂತ ಬರಬೇಕು ಇಲ್ಲಿ. ದೇ ಅಪಿಯರ್ ಟು ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ದೇ ಎಂಡ್ ಅಟ್ ಸೌತ್ ಪೋಲ್. The magnetic field lines magnetic field lines form continuous closed loops. ಅದೇ ಥರ the second property, the tangent to the magnetic field line at a given point represents the direction of the magnetic field at that point. So that is the second point, the tangent drawn at any point on the magnetic field line. ಏನಂತ ಕರಿತೀವಿ? the tangent drawn at any point on magnetic line gives direction. ಏನು ಕೊಡ್ತದೆ? It gives direction of magnetic field B. It gives direction of magnetic field B. See the first diagram. So if I draw a tangent at this point, I'll take the red color. ಸೊ ಈ ಪಾಯಿಂಟಲ್ಲಿ ನೀನು ಟ್ಯಾಂಜೆಂಟ್ನ ಹೇಳಿದ್ರೆ, ಸೇ ದಿಸ್ ಇಸ್ ದ ಪಾಯಿಂಟ್. ಸೊ ಟೇಕ್ ರೆಡ್ ಕಲರ್. ಸೊ ಇಫ್ ಯು ಡ್ರಾ ಎ ಟ್ಯಾಂಜೆಂಟ್, ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಟ್ಯಾಂಜೆಂಟ್? ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಟ್ಯಾಂಜೆಂಟ್. ಸೊ ಅಟ್ ದಟ್ ಪಾಯಿಂಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ದಿಸ್ ಡೈರೆಕ್ಷನ್. ಅದೇ ಥರ ಇಫ್ ಯು ಡ್ರಾ ಎ ಟ್ಯಾಂಜೆಂಟ್ ಅಟ್ ದಿಸ್ ಪಾಯಿಂಟ್, ಇಲ್ಲಿ ಟ್ಯಾಂಜೆಂಟ್ ಹೇಳಿ ನೋಡಿ. ಸೊ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಅಗೇನ್ಸ್ಟ್ ದ ಟ್ಯಾಂಜೆಂಟ್. If you draw a tangent in this direction, the direction of magnetic field is in this direction. If you draw the tangent at this point, say at this point, so the direction of the magnetic field. So andre eno, the tangent drawn at any point on the magnetic field line gives the direction of the magnetic field at that point. That is the second point. So the third point is that the second point, the direction of the magnetic field. So the third point is that larger the number of field lines crossing unit area, the stronger is the magnetic field. So the third point, larger the field lines, larger the number of field lines, but ದೊಡ್ಡವಂತಲ್ಲ, number of field lines crossing area, stronger is the magnetic field B. ನೋಡಿ, so you can observe in the first, second, third ಎಲ್ಲ ಕಡೆ ಇದೆ. ಸೊ ದೇರ್ ಇಸ್ ಒಂದು ಲೂಪ್ ನೋಡಿ, ಇಲ್ಲೊಂದು ಲೂಪ್ ಬರೆದಿದ್ದಾನೆ, ಲೂಪ್ 1 ಅಂತ. ಅದೇ ಥರ ನೋಡಿ, ಇಲ್ಲೊಂದು ಬರೆದಿದ್ದಾನೆ ಲೂಪ್ 2 ಅಂತ. ದೀಸ್ ಆರ್ ಗಾಸಿಯನ್ ಲೂಪ್ ಸರ್ಫೇಸಸ್. ಹೌದಾ? ಸೊ ಎಲ್ಲೆಲ್ಲಿ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ರಾಸ್ ಆಗ್ತಾವೆ ನೋಡಿ, ಯು ಸಿ ಅಬ್ಸರ್ವ್ ಲೂಪ್ 1 ಓನ್ಲಿ 2 ಲೈನ್ಸ್ ಆರ್ ಕ್ರಾಸಿಂಗ್. ಅಷ್ಟೇ ಲೂಪ್ನ ನಾನು ಇಲ್ಲೆಲ್ಲ ಬರೆದ್ರೆ ಒಂದು 4-5 ಏನಾಗ್ತವೆ, ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್ ವಿಲ್ ಬಿ ಮೋರ್, ಅಷ್ಟೇ ಸೈಜ್. ಬಟ್ ಇಲ್ಲಿ 1, 2, 3, 4 ಆಗ್ತವೆ. ಬಟ್ ಇಲ್ಲಿ ಒಂದು 2 ಫೀಲ್ಡ್ ಲೈನ್ಸ್ ಆರ್ ಕ್ರಾಸಿಂಗ್, ಇಲ್ಲಿ 4 ಫೀಲ್ಡ್ ಲೈನ್ಸ್ ಆರ್ ಕ್ರಾಸಿಂಗ್. ಅಂದರೆ ಎಲ್ಲಿ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್, ದ ಲಾರ್ಜರ್ ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್ ದ ಏರಿಯಾ ಜಾಸ್ತಿ ಇರುತ್ತೋ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ದಟ್ ಈಸ್ ದ ಥರ್ಡ್ ಪ್ರಾಪರ್ಟಿ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ದ ಫೋರ್ತ್ ಪ್ರಾಪರ್ಟಿ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಸ್ ದಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್. ಇದು ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದೇ ಪ್ರಾಪರ್ಟಿ, ಇದು ಅಷ್ಟೇ. ದೇ ಡು ನಾಟ್ intersect, SECT, they do not intersect. ಸೊ ಯಾಕೆ ಇಂಟರ್ಸೆಕ್ಟ್ ಆಗಿದ್ರೆ ಏನು ಮಾಡ್ತಾ ಇತ್ತು,
ಹೌದಾನೆ. ಇಫ್ ದ ಡಿಡ್ ಅಕಸ್ಮಾತ್ ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಂದು ಮತ್ತೊಂದು ಹಿಂಗೆ ಇಂಟರ್ಸೆಕ್ಟ್ ಆಗ್ಬಿಡ್ತು ಅಂತ ಹೇಳಿ. ಸೊ ದಿಸ್ ಇಸ್ ಒನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್, ದಿಸ್ ಇಸ್ ಒನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಸೊ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಐ ವಿಲ್ ಡ್ರಾ ಎ ಟ್ಯಾಂಜೆಂಟ್. ನೋಡಿ ಫಸ್ಟ್ ಲೈನು, ದಿಸ್ ಈಸ್ ಸೆಕೆಂಡ್ ಲೈನ್. ಸೊ ಫಸ್ಟ್ ಲೈನ್ ಒಂದು ಟ್ಯಾಂಜೆಂಟ್ ಹೇಳ್ತೀನಿ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಎಲ್ಲಿ ಇಂಟರ್ಸೆಕ್ಟ್ ಆಯಿತೋ ಅಲ್ಲಿ. ಸೊ ಡ್ರಾ ಎ ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಐ ವಿಲ್ ಡ್ರಾ ಎ ಟ್ಯಾಂಜೆಂಟ್. ಈ ಥರ ತೋರಿಸ್ತಾರೆ. So again I will draw another tangent at the point of intersection for the second line. I will use black color. Second line ilide. So second line tangent ಹೇಳಿದ್ರೆ it will be in this direction. That direction for the second line ಇದೆ ನೋಡಿ. So it will be in this direction. ಈ ದಿಕ್ಕಿನಲ್ಲಿ tangent. ಹೌದಾನೆ. So ಅಂದ್ರೆ at the point of intersection the magnetic field has two directions. ಒಂದು ಹಿಂಗೆ, ಇನ್ನೊಂದು ಹಿಂಗೆ. ಇಟ್ ಈಸ್ ನಾಟ್ ಪಾಸಿಬಲ್. ಎರಡು ತಿರಕ್ಕೆ ಸಾಧ್ಯನೇ ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗೆ ಅಟ್ ಎ ಪಾಯಿಂಟ್. ಸೊ ದಟ್ಸ್ ವೈ ಎರಡು ಸಾಧ್ಯ ಇಲ್ಲ ಅಂದರೆ ಅಲ್ಲಿಗೆ ಇಂಟರ್ಸೆಕ್ಟ್ ಆಗಿ ಸಾಧ್ಯನೇ ಇಲ್ಲ. ಸೊ ದಟ್ಸ್ ವೈ ನೋ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಇಂಟರ್ಸೆಕ್ಟ್. ಹೌದಾ? ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಅವ್ನು ಕೇಳ್ಬಿಡ್ತಾನೆ, ಡ್ರಾ ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಅಂತ. ಡ್ರಾ ದ ಪ್ರಾಪರ್ಟೀಸ್ ಅಂತದ್ದು, ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಅಂತ. ಸೊ ನೋಟ್ಸ್ ಎಲ್ಲ ರಿಟರ್ನ್ ದ diagram. So also you can write the magnetic field line around a bar magnet. ಯಾವ ಥರ ಇರುತ್ತೆ the magnetic field line around a bar magnet? So it will be like this. So take a bar magnet. So we'll go to the first page. ಇಲ್ಲಿ ಜಾಗದಲ್ಲಿ ಹೋಗ್ತೀನಿ. So we'll go here somewhere here. ಆಯಿತಾ? ಅಥವಾ we'll go to the first page. So you take a bar magnet. So ಕೇಳ್ತಾನೆ draw the magnetic field lines around a bar magnet ಅಂತ. So draw a bar magnet. Scale ತಳಿ, ಪೆನ್ಸಿಲ್ ತಳಿ. ಸೊ ದಿಸ್ ಇಸ್ ದ ಬಾರ್ ಮ್ಯಾಗ್ನೆಟ್. ಸೊ ದಿಸ್ ಇಸ್ ದ ನಾರ್ತ್ ಪೋಲ್, ದಿಸ್ ಇಸ್ ದ ಸೌತ್ ಪೋಲ್. ಸೊ ಹೌ ವಿಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಸೊ ಈಗ ಗೊತ್ತು, ದೇ ಅಪಿಯರ್ ಟು ಆರಿಜಿನೇಟ್. ನಿಜವಾಗ್ಲೂ ಆರಿಜಿನೇಟ್ ಆಗಲ್ಲ. ದೇ ಅಪಿಯರ್ ಟು ಆರಿಜಿನೇಟ್ ಫ್ರಮ್ ದ ನಾರ್ತ್ ಪೋಲ್. ಸೊ ನಾರ್ತ್ ಪೋಲಲ್ಲಿ ಅವು ಹುಟ್ತಾವೇನೋ ಅಂತ ಕಾಣಿಸುತ್ತೆ, ಬಟ್ ಎಲ್ಲೂ ಹುಟ್ಟಲ್ಲ ಅವು. ಹೌದಾನೆ? ಸೊ ಬಿಫೋರ್ ದಟ್ ಐ ವಿಲ್ ಡ್ರಾ ಎ ಆ್ಯಕ್ಸಿಸ್. ಒಂದು ಆ್ಯಕ್ಸಿಸ್ ಬರೋಣ. ಸ್ಕೇಲ್ ತಳಿ, ಡ್ರಾ ಎ ಆ್ಯಕ್ಸಿಸ್. ದಿಸ್ ದ ಆ್ಯಕ್ಸಿಸ್. ಹೌದಾನೆ? ಸೊ ನಾವು ವಿ ಶಾಲ್ ಡ್ರಾ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೋಡಿ ಈ ಥರ ಎಲ್ಲೂ ಕ್ರಾಸ್ ಆಗಬಾರ್ದು ಅವು. ದೇ ಕ್ಯಾನಾಟ್ ಕ್ರಾಸ್. ಒಂದಕ್ಕೊಂದು ಎಲ್ಲೂ ಟಚ್ ಆಗಬಾರ್ದು. ಅದೇ ಥರ ಇಲ್ಲೊಂದು ಎರಡು ಲೂಪ್ ಮಾಡಿ, ಒಂದು ಅಥವಾ ಎರಡು, ಮೇಕ್ ಒಂದು ಲೂಪ್. ಅದೇ ಥರ ಇಲ್ಲೂ ಅಷ್ಟೇ. ಸೊ ಒಳಗೊಂದು ಲೂಪ್ ಮಾಡಿ ಸಚ್ ದಟ್ ದೇ ವಿಲ್ ನಾಟ್ ಕ್ರಾಸ್. ಹೌದಾ? ದಿಸ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ದ ಇಂಪಾರ್ಟೆಂಟ್ ಥಿಂಗ್ ಈ ಶುಡ್ ಪುಟ್ ದ ಆರೋ ಮಾರ್ಕ್. ಅದು ಇಂಪಾರ್ಟೆಂಟ್. ಎಲ್ಲಿ ಹುಟ್ತಾವು? ದೇ ಅಪಿಯರ್ ಟು ಆರಿಜಿನೇಟ್. ನೋಡಿ ಇಲ್ಲಿಂದ ನಾರ್ತಿಂದ ಹೊರ ಬರಬೇಕು ಅವು, ಆ ಥರ ಕಾಣಬೇಕು. ಸೌತ್ ಒಳಗೆ ಹೋಗಿ ಸೇರ್ಕೋಬೇಕು. ನೋಡಿ ಹಿಂಗೆ ಬಂತದ್ದು. ಸೊ ಇಟ್ ವಿಲ್ ಎಂಡ್ ಅಟ್ ಸೌತ್ ಪೋಲ್. ಇಲ್ಲೂ ಹಾಕ್ಬೋರ್ಬೇಕಾದ್ರೆ ಇದಕ್ಕೂ. ಸೊ ದೇ ಆರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್, ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್. ಈ ಥರ ನಾವು ಬರೀ, ಅಥವಾ ಇನ್ನು ರೊಟೇಟ್ ಮಾಡಿ ಬರೀ, ಹೆಂಗಾರು ಬೇಕಾದ್ರೆ. ಯು ಕ್ಯಾನ್ ಟೇಕ್ ಎ ಬಾರ್ ಮ್ಯಾಗ್ನೆಟ್ ಲೈಕ್ ದಿಸ್. ಈ ಥರ ನೀನು ಇದನ್ನು ಬರಿಬೋದು. ಯು ಕ್ಯಾನ್ ಮೇಕ್ ಎನಿ ಡಯಾಗ್ರಾಮ್. ಆಯಿತಾ? ಸೊ ದಿಸ್ ಯು ಶುಡ್ ನೋ. ಸೊ ದಿಸ್ ಈಸ್ ದ ಎಂಡ್ ಆಫ್ ದಿಸ್ ವಿಡಿಯೋ ಫಾರ್ ಟುಡೇ. ಸೊ ವಿ ಶಾಲ್ ಸಿ ದ ಸೋಲೆನಾಯ್ಡ್ ಇನ್ ದ next video.